ಸ್ನೇಹಿತರೆ, ನಾವೀಗ ಇರೋ ಸ್ಥಳ ಬಂದು ಹುಚ್ಚಪ್ಪಯ್ಯ ಮಠ ಮತ್ತು ಹುಚ್ಚಪ್ಪಯ್ಯ ಗುಡಿ ಅನ್ನೋ ಸ್ಥಳದಲ್ಲಿ. ಇದರ ವಿಶೇಷತೆ ಏನು ಅಂದರೆ, ಇಲ್ಲಿ ತುಂಬ ಸೂಕ್ಷ್ಮವಾಗಿ ಕೆತ್ತಿರುವಂಥ, ಅದರಲ್ಲೂ ಮಿಥುನದ ಶಿಲ್ಪಗಳನ್ನು ತುಂಬಾ ಸೂಕ್ಷ್ಮವಾಗಿ ಕೆತ್ತಿರುವಂಥ ಗುಡಿ ಇದು. ಅಷ್ಟೇ ಅಲ್ಲದೆ ಇಲ್ಲಿ ತ್ರಿಮೂರ್ತಿಗಳ ಒಂದು ಉಬ್ಬು ಶಿಲ್ಪಗಳು, ಗಂಗಾ ಯಮುನೆಯ ಉಬ್ಬು ಶಿಲ್ಪಗಳು ಕೂಡ ಇಲ್ಲಿದೆ. ಇದರ ಒಂದು ಶಿಲ್ಪದ ಸೌಂದರ್ಯ ಮಾತ್ರ ತುಂಬಾ ಅದ್ಭುತವಾಗಿರುವಂಥದ್ದು. ಬನ್ನಿ, ನಾನು ನಿಮಗೆ ಇವತ್ತು ಅದನ್ನು ತೋರಿಸ್ತೀನಿ. ಇಲ್ಲಿ ಗಂಡ ತನ್ನ ಹೆಂಡತಿಯ ಕೈ ಹಿಡ್ಕೊಂಡು ಅವಳ ಜೊತೆ ಒಂದು ಒಳ್ಳೆ ಸಮಯವನ್ನು ಕಳೀತಾ ಇರೋದು ಕೂಡ ನಿಮಗೆ ಶಿಲ್ಪಿ ಕೆತ್ತಿ ತೋರಿಸಿದ್ದಾನೆ. ಕೋತಿ ರೂಪದಲ್ಲಿರುವಂತಹ ಹೆಣ್ಣು ಹಾಗೂ ಸುಂದರವಾಗಿರುವಂತಹ ಹುಡುಗ ಯಾವ ರೀತಿ ಅವಳಿಗೆ ಮಾರು ಹೋಗಿದ್ದ ಅನ್ನೋದು ಕೂಡ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಇನ್ನು ಈ ಒಂದು ಶಿಲ್ಪದ ವೈಶಿಷ್ಟ್ಯತೆ ಏನಂದರೆ, ಸರಸ ಸಲ್ಲಾಪದಲ್ಲಿ ತೊಡಗಿರುವಂಥ ಹೆಣ್ಣು ಮತ್ತು ಗಂಡಿನ ಒಂದು ಅದ್ಭುತವಾದ ಶಿಲ್ಪ ಇದು ಆಗಿರೋದ್ರ ಜೊತೆಗೆ ಗಂಡು ಹೆಣ್ಣಿನ ಒಂದು ಗಲ್ಲವನ್ನು ಇಟ್ಕೊಂಡಿರೋದು ಕೂಡ ತುಂಬ ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಿ ತೋರಿಸಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ನೋಡ್ಬೋದು, ಇದೊಂದು ರೂಪ್ನಲ್ಲಿರುವಂಥ ಒಂದು ಶಿಲ್ಪ. ಶಿವ ಪಾರ್ವತಿ ಸಮೇತ, ಶಿವ ಪಾರ್ವತಿ ನಂದಿ ಸಮೇತ ಶಿವನ ಕುಟುಂಬವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಇದು ಕೂಡ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಹುಚ್ಚಪ್ಪಯ್ಯ ಮಠದ ಒಂದು ಮೇಲ್ಮಾಳಿಗೆ ಅಥವಾ ರೂಫ್ನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಕೆತ್ತನೆ ಕೂಡ ಇದೆ. ನೀವಿಲ್ಲಿ ನೋಡ್ತಾ ಇರೋದು ವಿಷ್ಣುವಿನ ಕೆತ್ತನೆ. ನಮ್ಮ ಗುಡಿಗಳು ಸಾವಿರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಹಿಂದೆನೇ ಕಟ್ಟಿದ್ರು ಕೂಡ ಇವಾಗಲೂ ಅಷ್ಟು ನಾಶ ಆಗದೆ ಉಳ್ಕೊಂಡಿರೋದಕ್ಕೆ ಹಿಂದೆ ನಮ್ಮ ಒಂದು ಆರ್ಕಿಟೆಕ್ಟ್ಗಳು ಯಾರಿದ್ದೋ ಅವರು ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ, ಈಗ ಒಂದು ಗುಡಿ ಕಟ್ಟಬೇಕಂದಾಗ ಮೇಲೆ ನೀರು ಶೇಖರಣೆ ಆಗದೆ ರೀತಿ ಅದಕ್ಕೆಲ್ಲ ಔಟ್ಲೆಟ್ ಕೊಟ್ಟಿರೋದಕ್ಕೆ ಇವತ್ತೂ ಸಾಕಷ್ಟು ದೇಗುಲಗಳು ಉಳ್ಕೊಂಡಿದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ. ನೀವಿಲ್ಲಿ ನೋಡಿ, ಇದೊಂದು ಸ್ಲ್ಯಾಬ್, ಇದು ಒಂದು ಕಲ್ಲಿನ ಸ್ಲ್ಯಾಬ್. ಇದೊಂದು ಕಲ್ಲಿನ ಸ್ಲ್ಯಾಬು ತಂದು ಜೋಡಿಸಿದ್ದಾರೆ. ಪಕ್ಕದಲ್ಲಿ ಇದೊಂದು ಕಲ್ಲಿನ ಸ್ಲ್ಯಾಬ್ ಇದೆ, ಪಕ್ಕದಲ್ಲಿ ಇನ್ನೊಂದು ಕಲ್ಲಿನ ಸ್ಲ್ಯಾಬ್ ಇದೆ. ಆದರೆ ಈ ಕಲ್ಲಿನ ಸ್ಲ್ಯಾಬ್ಗಳ ಮಧ್ಯದಲ್ಲಿ ನೀವು ನೋಡ್ಬೋದು, ಇದು ಗ್ಯಾಪ್ಸ್ ಇದೆ. ಈ ಗ್ಯಾಪ್ಸ್ ಮಧ್ಯದಲ್ಲಿ ಏನಾದರೂ ನೀರು ಹೋದರೆ ಕೆಳಗಡೆ ಎಲ್ಲ ನೆಂದೋಗುತ್ತೆ, ಅಥವಾ ಇದ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು. ನೀರು ಬಂದದೆಲ್ಲ ಆದಷ್ಟು ಹರ್ಕೊಂಡು ಹೋಗ್ಬಿಡ್ಬೇಕು. ಇದನ್ನು ಅವರು ಈ ಒಂದು ಸಮಸ್ಯೆಗೆ ಅವರು ಯಾವ ರೀತಿ ಪರಿಹಾರ ಕಂಡುಕೊಂಡ್ರು ಅಂದರೆ, ನಮ್ಮಲ್ಲಿ ದೋಣಿ ಬಾವಿ ಅನ್ನೋದನ್ನು ಸಾಕಷ್ಟು ಹಳ್ಳಿಗಳಲ್ಲಿ ಈಗಲೂ ಉಪಯೋಗಿಸ್ತಾರೆ. ಅದು ಹೇಗೆ ಅಂದರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಈ ರೀತಿ ಗ್ಯಾಪ್ಗಳು ಬರುತ್ತಲ್ಲ, ಈ ಗ್ಯಾಪ್ ಬರೋ ಸ್ಥಳದಲ್ಲಿ ಈ ಕಲ್ಲಿನ ಸ್ಲ್ಯಾಬ್ಗಳನ್ನ ತಂದಿರೋರು. ಈಗ ಅವಾಗ ಏನಾಗುತ್ತೆ ಅಂದರೆ, ಯಾವಾಗ ಇದ್ರ ಮೇಲೆ ಮಳೆ ನೀರು ಬರುತ್ತೋ ಈ ಮಳೆ ನೀರು ಆ ಕಡೆಗೆ ಈ ಕಡೆ ಹೊರಟೋಗುತ್ತೆ ಅನ್ನೋದು. ಹಿಂಗೆ ಬಂದು ಇಲ್ಲಿ ಬಂದ್ಬಿಡತ್ತಾಗ, ಅಂದರೆ ಒಳಗಡೆಗೆ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ. ಮತ್ತು ಇದನ್ನು ಸ್ಲೋಪ್ ಮಾಡಿರ್ತಾರೆ ಕೂಡ, ಸ್ಲೋಪ್ ಮಾಡಿ ಈ ಮೂಲಕ ಬಂದು ನೀರನ್ನ ಹೊರಗಡೆ ಕಳಿಸ್ತಿರ್ತಾರೆ. ನೀವು ಇದ್ರದ್ದು ಪೂರ್ತಿ ಪ್ರಮಾಣದಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ನೀವು ನೋಡ್ಬೇಕಂದ್ರೆ ನಿಮಗೆ ಅಲ್ಲಿ ಎಕ್ಸಾಂಪಲ್ ಸಿಗುತ್ತೆ. ಅಲ್ಲಿ ನೋಡ್ಬೋದು, ಬೇರೆ ಬೇರೆ ಸ್ಲ್ಯಾಬ್ಗಳ ಮಧ್ಯದಲ್ಲಿ, ಬೇರೆ ಬೇರೆ ಸ್ಲ್ಯಾಬ್ಗಳ ಮಧ್ಯದಲ್ಲಿ ಈ ಒಂದು ಕಲ್ಲಿನ ಇಟ್ಟು ಅಲ್ಲಿಂದ ನೀರನ್ನ ಕಳಿಸೋದಕ್ಕಿಂತ ವ್ಯವಸ್ಥೆ ಮಾಡಿರೋದು, ಸ್ಲೋಪ್ ಮಾಡಿರೋದು ಕೂಡ ನಿಮ್ಗೆ ಅಲ್ಲಿ ಕಾಣುತ್ತೆ. ಓಕೆನಾ? ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ